ನಮ್ಮ ಸುದ್ದಿಗೆ ಸ್ವಾಗತ. ಮುಖ್ಯಾಂಶಗಳು. ನಿವೃತ್ತ ಮುಖ್ಯ ಶಿಕ್ಷಕರಾದ ಎಂಎಸ್ ಲೋಕೇಶ್ ರವರು ತಮ್ಮ 41 ವರ್ಷಗಳ ಸುದೀರ್ಘ ಸೇವಾ ಅವಧಿಯ ನೆನಪಿಗಾಗಿ ಚಿಕ್ಕನಾಯಕನಹಳ್ಳಿಯ ಎಸ್ಎಸ್ ಪಾರ್ಟಿ ಹಾಲ್ನಲ್ಲಿ ದಿನಾಂಕ ಆಗಸ್ಟ್ 9, 2026 ರಂದು ಕೃತಜ್ಞತಾ ಸಮರ್ಪಣೆ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮವೊಂದನ್ನು ಅವರ ಕುಟುಂಬ ವರ್ಗದವರು ಆಯೋಜಿಸಿದ್ದರು. ಇದೊಂದು ತುಂಬಾ ವಿಶೇಷವಾದ ಹಾಗೂ ವಿನೂತನವಾದ ಕಾರ್ಯಕ್ರಮವಾಗಿತ್ತು. ಇದುವರೆಗೆ ಶಿಕ್ಷಕರು ನಿವೃತ್ತಿಯಾದರೆ ಸಂಬಂಧಿಸಿದ ಅಧಿಕಾರಿಗಳು ಶಿಕ್ಷಕರು, ಸ್ನೇಹಿತರು, ಸಂಘಟನೆಯವರು ಶಾಲೆಗೆ ಹೋಗಿ ಸನ್ಮಾನಿಸಿ ಬರುವುದು ವಾಡಿಕೆಯಾಗಿತ್ತು. ಆದರೆ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರು ಕಾರ್ಯಕ್ರಮ ಆಯೋಜಿಸಿ, ತಾವು ಕೆಲಸ ನಿರ್ವಹಿಸಿದ ಶಾಲೆಗಳ ವಿದ್ಯಾರ್ಥಿಗಳು, ಪೋಷಕರು, ಗ್ರಾಮಸ್ಥರು, ಬಿಸಿಯೂಟ ಸಿಬ್ಬಂದಿಯವರು, ಅಧಿಕಾರಿ ವರ್ಗದವರನ್ನು ಹಾಗೂ ಬಂಧುಗಳನ್ನು ಆಹ್ವಾನಿಸಿ ಅವರಿಗೆ ತಮ್ಮ ಸೇವಾ ಅವಧಿಯ ಸಮಯದಲ್ಲಿ ಸಹಕಾರ ನೀಡಿದ್ದಕ್ಕಾಗಿ ಧನ್ಯವಾದ ಅರ್ಪಿಸುವ ಕಾರ್ಯಕ್ರಮ ಇದಾಗಿತ್ತು. ಕಾರ್ಯಕ್ರಮದಲ್ಲಿ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಾಚಿ ನಾಗೇಶ್ ಅವರು, ಸಹಾಯಕ ಅಕ್ಷರ ದಾಸೋಹ ನಿರ್ದೇಶಕರಾದ ಶ್ರೀ ಗವಿ ರಂಗಯ್ಯನವರು, ನಿವೃತ್ತ ಮುಖ್ಯ ಶಿಕ್ಷಕರಾದ ಶ್ರೀ ರಂಗಯ್ಯನವರು, ರಮೇಶ್ ರವರು, ರವೀಂದ್ರನಾಥ್ ರವರು, ರಾಧಾಕೃಷ್ಣರವರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಧ್ಯಾನ, ಭರತನಾಟ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಕ್ಕಳ ಪೋಷಕರ, ಶಿಕ್ಷಕರ, ಅಧಿಕಾರಿಗಳ ಅನಿಸಿಕೆ ಜೊತೆಗೆ ಮುಕ್ತ ಸಂವಾದ ಏರ್ಪಡಿಸಲಾಗಿತ್ತು. ಇದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಸಿನಿಮಾ, ಸಂಗೀತ, ಸಮಾಜಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಕುಟುಂಬದ ವತಿಯಿಂದ ಸನ್ಮಾನಿಸಲಾಯಿತು. ಅಂತಿಮವಾಗಿ ಎಂಎಸ್ ಲೋಕೇಶ್ ರವರು ತಮ್ಮ ವೃತ್ತಿಜೀವನದಲ್ಲಿ ತಮಗೆ ಸಹಾಯ ಸಹಕಾರ ಪ್ರೋತ್ಸಾಹ ನೀಡಿದ ಪ್ರೀತಿಯ ಮಕ್ಕಳನ್ನು, ಶಿಕ್ಷಕರನ್ನು, ಪೋಷಕರನ್ನು, ಅಧಿಕಾರಿ ವರ್ಗದವರನ್ನು, ಬಂಧುಗಳನ್ನು, ಎಲ್ಲ ಆತ್ಮೀಯರನ್ನು ನೆನಪಿಸಿ ಕೃತಜ್ಞತೆ ಹೇಳುವುದರೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಒಟ್ಟಾರೆ ತಾಲೂಕಿನಲ್ಲಿ ಇದೊಂದು ಕಾರ್ಯಕ್ರಮ ತುಂಬಾ ಅಪರೂಪದ ಹಾಗೂ ವಿಶೇಷವಾದ ಕಾರ್ಯಕ್ರಮವಾಗಿತ್ತು. ನಮ್ಮ ಸುದ್ದಿ ವೀಕ್ಷಕರಿಗೆ ವಂದನೆಗಳು. ವರದಿ ಸಿ. ಮಲ್ಲಿಕಾರ್ಜುನ ಸ್ವಾಮಿ. ಲೋಕೇಶ್ ರವರು ತಮ್ಮ ವೃತ್ತಿಜೀವನದಲ್ಲಿ ತಮಗೆ ಸಹಾಯ, ಸಹಕಾರ, ಪ್ರೋತ್ಸಾಹ ನೀಡಿದ ಪ್ರೀತಿಯ ಮಕ್ಕಳನ್ನು, ಶಿಕ್ಷಕರನ್ನು, ಪೋಷಕರನ್ನು, ಅಧಿಕಾರಿ ವರ್ಗದವರನ್ನು, ಬಂಧುಗಳನ್ನು, ಎಲ್ಲ ಆತ್ಮೀಯರನ್ನು ನೆನಪಿಸಿ ಕೃತಜ್ಞತೆ ಹೇಳುವುದರೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಒಟ್ಟಾರೆ ತಾಲೂಕಿನಲ್ಲಿ ಇದೊಂದು ಕಾರ್ಯಕ್ರಮ ತುಂಬಾ ಅಪರೂಪದ ಹಾಗೂ ವಿಶೇಷವಾದ ಕಾರ್ಯ. ನಮ್ಮ ಸುದ್ದಿ ವೀಕ್ಷಕರಿಗೆ ವಂದನೆಗಳು. ವರದಿ ಸಿ. ಮಲ್ಲಿಕಾರ್ಜುನ.